ಹರಿ ಓಂ ತತ್ಸತ್. ಯಾರ ಮನೆಯಲ್ಲಿ ಗಂಗಾಜಲ ಇಟ್ಟುಕೊಂಡಿದ್ದಾರೋ ಅವರು ಈ ಮಾತುಗಳನ್ನು ತುಂಬಾ ಗಮನದಿಂದ ಕೇಳಿ. ಏಕೆಂದರೆ ಗಂಗಾಜಲವು ಸಾಮಾನ್ಯ ನೀರಲ್ಲ, ಇದು ದೇವಿಯ ರೂಪದಲ್ಲಿ ಪೂಜಿಸಲ್ಪಡುವ ಪವಿತ್ರ ತೀರ್ಥ, ಗಂಗಾ ಮಾತೆಯ ಪ್ರತಿರೂಪ. ಗಂಗಾ ನದಿ ಹಿಮಾಲಯದಿಂದ ಹರಿದು ಬಂದು ಅನೇಕ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಹರಿದು ಜನರಿಗೆ ಮೋಕ್ಷವನ್ನ ನೀಡುತ್ತಿದೆ. ನಮ್ಮ ಪುರಾಣಗಳ ಪ್ರಕಾರ ಗಂಗೆಯನ್ನು ತಾಯಿಯಾಗಿ ಕರೆದಿದ್ದಾರೆ. ಗಂಗಾ ಸ್ನಾನ ಮಾಡುವುದರಿಂದ ಪಾಪಗಳು ದೂರವಾಗುತ್ತವೆ, ಪುಣ್ಯ ಹೆಚ್ಚುತ್ತದೆ ಎಂದು ಭಗವಂತನೇ ಹೇಳಿದ್ದಾನೆ. ಇಂತಹ ಗಂಗೆಯ ತೀರ್ಥವನ್ನು ಮನೆಯಲ್ಲಿ ಇಟ್ಕೊಳ್ಳುವುದು ಒಂದು ಅದ್ಭುತವಾದ ಶ್ರದ್ಧೆಯ ಕೆಲಸ. ನಮ್ಮ ಮನೆಗೆ ಗಂಗಾಜಲ ತರುವುದೆಂದರೆ ನಮ್ಮ ಜೀವನಕ್ಕೆ ಶುದ್ಧತೆ ತರುವಂತಾಗಿದೆ. ಇದನ್ನು ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕು, ಎಲ್ಲಿ ಬಳಸಬೇಕು, ಯಾವ ಯಾವ ಉಪಯೋಗವಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲು ಗಂಗಾಜಲವನ್ನ ಮನೆಯಲ್ಲಿ ತಂದ ತಕ್ಷಣ ಅದನ್ನು ಪ್ಲಾಸ್ಟಿಕ್ ಬಾಟಲಿನಲ್ಲಿ ಇಡುವುದು ತಪ್ಪು. ಅದನ್ನು ಗಾಜಿನ ಬಾಟಲಿ ಅಥವಾ ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸಬೇಕು. ಗಂಗಾಜಲ ಹಾಳಾಗುವುದಿಲ್ಲ, ಶತಮಾನಗಳ ಕಾಲ ಅದೇ ಶುದ್ಧವಾಗಿಯೇ ಉಳಿಯುತ್ತೆ. ಇದಕ್ಕೆ ವೈಜ್ಞಾನಿಕ ಕಾರಣವೇನೆಂದರೆ ಗಂಗೆಯ ನೀರಿನಲ್ಲಿ ವಿಶೇಷವಾದ ಜೀವಕಣಗಳಿವೆ. ಅವು ನೀರನ್ನು ಕೆಟ್ಟು ಹೋಗದಂತೆ ಕಾಪಾಡುತ್ತೆ. ಹಾಗಾಗಿ ಮನೆಯಲ್ಲಿ ಗಂಗಾಜಲ ಇದ್ದರೆ ಅದು ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಇದ್ದಂತೆ. ಗಂಗಾಜಲವನ್ನು ಪ್ರತಿದಿನ ಬೆಳಿಗ್ಗೆ ದೇವರ ಪೂಜೆಯ ನಂತರ ತಿಲಕಕ್ಕೆ ಬಳಸಿದರೆ ಮನೆಯಲ್ಲಿ ಶುದ್ಧತೆ ಬರುತ್ತದೆ, ದುಷ್ಟಶಕ್ತಿಗಳು ಸಮೀಪ ಬರೋದೇ ಇಲ್ಲ. ಗಂಗಾಜಲವನ್ನ ಮನೆಗೆ ಪ್ರವೇಶಿಸುವ ಮುಂಚೆ ಬಾಗಿಲಿಗೆ ಸಿಂಪಡಿಸಿದರೆ ಅಶುದ್ಧ ಶಕ್ತಿಗಳು ಒಳಬರೋದಿಲ್ಲ. ಈಗಂತ ಶಾಸ್ತ್ರಗಳು ಹೇಳ್ತಾ ಇವೆ, ಮನೆಗೆ ಅತಿಥಿ ಬಂದಾಗ ಗಂಗಾಜಲ ಕೊಟ್ಟರೆ ಅದು ಆತಿಥ್ಯದ ಪರಮ ಚಿಹ್ನೆ. ಗಂಗಾಜಲವನ್ನ ತುಳಸಿ ಎಲೆಗಳೊಂದಿಗೆ ಮಿಶ್ರಣ ಮಾಡಿ ಸೇವಿಸಿದರೆ ದೇಹದ ರೋಗಗಳು ಕಡಿಮೆಯಾಗುತ್ತೆ, ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತೆ. ಗಂಗಾಜಲವನ್ನ ಮರಣ ಹೊಂದಿದವರಿಗೆ ಕೊಟ್ರೆ ಆತ್ಮಕ್ಕೆ ಮೋಕ್ಷ ದೊರೆಯುತ್ತೆ. ಹೀಗಂತ ಗರುಡ ಪುರಾಣದಲ್ಲಿ ಹೇಳಿದೆ. ಮದುವೆ ಸಮಯದಲ್ಲಿ ಗಂಗಾಜಲವನ್ನ ಕುಡಿಸುವುದು ಒಂದು ಪವಿತ್ರ ಕ್ರಿಯೆ ಅಂತ ಒಂದು ದಾಂಪತ್ಯ ಜೀವನವನ್ನು ಶುದ್ಧವಾಗಿರಿಸುತ್ತೆ. ಗಂಗಾಜಲವನ್ನು ಮನೆ ಯಜ್ಞ ಹವನಗಳಲ್ಲಿ ಉಪಯೋಗಿಸಿದರೆ ಎಲ್ಲಾ ದೇವತೆಗಳು ಸಂತೋಷ ಪಡುತ್ತಾರೆ. ಮನೆಯಲ್ಲಿನ ಕಲಹ ಕಷ್ಟಗಳು ದೂರವಾಗುತ್ತವೆ. ಒಂದು ವಿಶೇಷ ಖಚಿತ, ಒಂದು ಗಂಗಾಜಲವನ್ನ ಮನೆಯಲ್ಲಿ ಇಟ್ಟಿರುವುದು ಸದಾ ಶ್ರದ್ಧೆಯಿಂದ ನೋಡಿಕೊಳ್ಳುವುದು, ಅದನ್ನು ನಿರ್ಲಕ್ಷ್ಯ ಮಾಡಬಾರದು. ದೇವರ ಮುಂದೆ ಗೌರವದಿಂದ ಇರಿಸಬೇಕು. ಪ್ರತಿ ಶುಭ ಕಾರ್ಯದಲ್ಲಿ ಗಂಗಾಜಲವನ್ನ ಬಳಸಿದರೆ ಕಾರ್ಯ ಯಶಸ್ವಿಯಾಗುತ್ತೆ. ಗಂಗಾಜಲವನ್ನ ಹೂವಿನ ಮೇಲೆ ಸಿಂಪಡಿಸಿ ದೇವರಿಗೆ ಅರ್ಪಿಸಿದರೆ ದೇವರು ಬೇಗ ಪ್ರಸನ್ನನಾಗುತ್ತಾನೆ. ಭಕ್ತಿ ಇಲ್ಲದೆ ಗಂಗಾಜಲಕ್ಕೆ ಅರ್ಥ ಇಲ್ಲ. ಅದನ್ನು ದೇವಿಯ ರೂಪವಾಗಿ ಕೊಂಡಾಡಬೇಕು. ಗಂಗಾ ದರ್ಶನ ಮಾಡಿದರೆ ಮಾತ್ರ ಸಾಕಾಗುವುದಿಲ್ಲ. ಗಂಗಾಜಲವನ್ನ ಮನೆಯಲ್ಲಿ ಇಟ್ಟುಕೊಂಡು ಪ್ರತಿದಿನ ಧ್ಯಾನ ಮಾಡಿದರೆ ಚಿತ್ತ ಶಾಂತವಾಗುತ್ತೆ. ಮನೆಯಲ್ಲಿ ಕಳವಳ, ಕೋಪ, ಅಸಹನೆ ಕಡಿಮೆಯಾಗುತ್ತೆ. ಗಂಗಾಜಲವು ಕೇವಲ ಪವಿತ್ರ ನೀರಲ್ಲ, ಅದು ದೈವದ ಆಶೀರ್ವಾದ, ಭಗವಂತನ ಅನುಗ್ರಹ, ಪಿತೃಗಳ ಮೋಕ್ಷದ ಮಾರ್ಗ. ಹೀಗಿರುವಾಗ ಮನೆಯಲ್ಲೇ ಯಾರು ಗಂಗಾಜಲವನ್ನು ಇಟ್ಟುಕೊಂಡಿರುತ್ತಾರೋ ಅವರು ಭಾಗ್ಯಶಾಲಿಗಳು. ಅವರ ಜೀವನದಲ್ಲಿ ಸಂಪೂರ್ಣ ಬದಲಾವಣೆ ಬರುತ್ತೆ. ಧನವೃದ್ಧಿ, ಸಂತಾನ ವೃದ್ಧಿ ಎಲ್ಲವೂ ಆಗುತ್ತೆ. ಇಂದಿನ ಕಾಲದಲ್ಲಿ ನಾವು ಹಲವಾರು ಗಂಗೆಯನ್ನು ನೇರವಾಗಿ ನೋಡಲು ಸಾಧ್ಯವಿಲ್ಲ. ಆದರೆ ಗಂಗಾಜಲವನ್ನು ಮನೆಗೆ ತಂದುಕೊಂಡರೆ ಅದು ಸಾಕ್ಷಾತ್ ಗಂಗೆಯ ಅನುಗ್ರಹ ನಮ್ಮ ಮನೆಗೆ ಬಂದಂತಾಗುತ್ತೆ. ಪ್ರತಿ ಶುಕ್ರವಾರ ಅಥವಾ ಸೋಮವಾರ ಬೆಳಿಗ್ಗೆ ಗಂಗಾಜಲವನ್ನ ತೊಟ್ಟಿಲು ಮಕ್ಕಳ ಮೇಲೆ ಸಿಂಪಡಣೆ ಮಾಡಿದರೆ ಮಕ್ಕಳು ದೀರ್ಘಾಯುಷಿಗಳು ಆಗ್ತಾರೆ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದ್ತಾರೆ. ಗಂಗಾಜಲವನ್ನ ಮನೆಯಲ್ಲಿ ಇಟ್ಟುಕೊಂಡು ನಿತ್ಯ ರಾಮ ಜಪ ಮಾಡಿದ್ರೆ ಕುಟುಂಬದಲ್ಲಿ ಎಲ್ಲ ತೊಂದರೆಗಳು ಕಡಿಮೆ ಆಗುತ್ತೆ. ಗಂಗಾಜಲವನ್ನ ಮನೆಯಲ್ಲಿ ಇಟ್ಟುಕೊಂಡಿರುವವರು ದುಷ್ಟವಾದಿ ಕರ್ಮಗಳಿಂದ ದೂರ ಇರಬೇಕು. ಸುಳ್ಳು, ಕುಡಿತ, ಅಶುದ್ಧ ಕ್ರಿಯೆಗಳಿಂದ ದೂರ ಇರಬೇಕು. ಏಕೆಂದ್ರೆ ಗಂಗಾಜಲ ಪಾಪವನ್ನ ಸಹಿಸೋದಿಲ್ಲ. ಅದನ್ನು ಅಪಮಾನ ಮಾಡಿದ್ರೆ ದುರಾದೃಷ್ಟ ಬರುತ್ತೆ. ಆದ್ರಿಂದ ಯಾವಾಗಲೂ ಗೌರವದಿಂದ ನೋಡ್ಕೊಳ್ಬೇಕು. ಭಗವಂತನಿಗೆ ನೈವೇದ್ಯ ಅರ್ಪಿಸುವ ಮುಂಚೆ ಗಂಗಾಜಲವನ್ನ ಸಿಂಪಡಿಸಿದರೆ ಅದು ಅಮೃತದಂತೆ ಆಗುತ್ತೆ. ಅದನ್ನು ಸೇವಿಸಿದರೆ ದೇವರ ಅನುಗ್ರಹ ದೊರೆಯುತ್ತೆ. ಇನ್ನು ಒಂದು ಮಹತ್ವದ ಸಂಗತಿ, ಗಂಗಾಜಲವನ್ನು ಮನೆಯ ಒಂದು ಕಡೆಯಾದ್ರೂ ಒಂದು ಕೋಣೆಯಲ್ಲಿ ಇಟ್ಕೊಂಡ್ರೆ ಆ ಕೋಣೆ ಪವಿತ್ರ ಆಗುತ್ತೆ, ದೇವಾಲಯದಂತೆ ಬೆಳಕು ಉಂಟಾಗುತ್ತೆ. ರಾತ್ರಿ ನಿದ್ರೆಗೆ ಹೋಗುವ ಮುಂಚೆ ಗಂಗಾಜಲದ ಒಂದು ಹನಿಯನ್ನು ನಾಲಿಗೆ ಮೇಲೆ ಹಾಕಿಕೊಂಡ್ರೆ ಮನಸ್ಸು ಶಾಂತವಾಗುತ್ತೆ, ಕೆಟ್ಟ ಕನಸುಗಳು ಕಾಣುವುದಿಲ್ಲ. ಜೀವನದಲ್ಲಿ ಯಾವ ಕಷ್ಟ ಬಂದರೂ ಗಂಗಾಜಲವನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥಿಸಿದರೆ ಅದಕ್ಕೆ ಪರಿಹಾರ ದೊರೆಯುತ್ತೆ. ಪುರಾಣಗಳಲ್ಲಿ ಹೇಳಿದ್ದು ಗಂಗಾಜಲದ ಒಂದು ಹನಿ ಕೂಡ ಸಿಕ್ಕಿದ್ರೆ ಮೋಕ್ಷ ಸಿಗುತ್ತೆ ಅಂತ. ಅಂದ್ರೆ ಮನೆಯಲ್ಲಿ ಗಂಗಾಜಲ ಇಟ್ಟುಕೊಂಡಿರುವವರು ನಿಜಕ್ಕೂ ಪುಣ್ಯವಂತರು ಅಂತಾನೆ ಅರ್ಥ. ಆದ್ದರಿಂದ ಗಂಗಾಜಲವನ್ನು ಕೇವಲ ನೀರಾಗಿ ನೋಡಬೇಡಿ, ಅದು ತಾಯಿಯಂತೆ, ದೈವದಂತೆ ಗೌರವಿಸಿ ಬದುಕಿನಲ್ಲಿ ಶಾಂತಿ, ಸಂತೋಷ, ಐಶ್ವರ್ಯವನ್ನ ಪಡೆಯಿರಿ.
ಈ ವಿಡಿಯೋ ನಿಮಗೆ ಏನಿಸ್ತು, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರಿ ಓಂ ತತ್ಸತ್. ಮತ್ತೆ ಈ ತರ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಎಲ್ಲರೂ ಜೈ ಗಂಗಾ ಮಾತೆ ಅಂತ ಕಮೆಂಟ್ ಮಾಡಿ. ನೀಡುತ್ತಿದೆ. ನಮ್ಮ ಪುರಾಣಗಳ ಪ್ರಕಾರ ಗಂಗೆಯನ್ನು ತಾಯಿಯಾಗಿ ಕರೆದಿದ್ದಾರೆ. ಗಂಗಾ ಸ್ನಾನ ಮಾಡುವುದರಿಂದ ಪಾಪಗಳು ದೂರವಾಗುತ್ತವೆ, ಪುಣ್ಯ ಹೆಚ್ಚುತ್ತದೆ ಎಂದು ಭಗವಂತನೇ ಹೇಳಿದ್ದಾನೆ. ಇಂತಹ ಗಂಗೆಯ ತೀರ್ಥವನ್ನು ಮನೆಯಲ್ಲಿ ಇಟ್ಕೊಳ್ಳುವುದು ಒಂದು ಅದ್ಭುತವಾದ ಶ್ರದ್ಧೆಯ ಕೆಲಸ. ನಮ್ಮ ಮನೆಗೆ ಗಂಗಾಜಲ ತರುವುದೆಂದರೆ ನಮ್ಮ ಜೀವನಕ್ಕೆ ಶುದ್ಧತೆ ತರುವಂತಾಗಿದೆ. ಇದನ್ನು ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕು, ಎಲ್ಲಿ ಬಳಸಬೇಕು, ಯಾವ ಯಾವ ಉಪಯೋಗವಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲು ಗಂಗಾಜಲವನ್ನ ಮನೆಯಲ್ಲಿ ತಂದ ತಕ್ಷಣ ಅದನ್ನು ಪ್ಲಾಸ್ಟಿಕ್ ಬಾಟಲಿನಲ್ಲಿ ಇಡುವುದು ತಪ್ಪು. ಅದನ್ನು ಗಾಜಿನ ಬಾಟಲಿ ಅಥವಾ ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸಬೇಕು. ಗಂಗಾಜಲ ಹಾಳಾಗುವುದಿಲ್ಲ. ಶತಮಾನಗಳ ಕಾಲ ಅದೇ ಶುದ್ಧವಾಗಿಯೇ ಉಳಿಯುತ್ತೆ. ಇದಕ್ಕೆ ವೈಜ್ಞಾನಿಕ ಕಾರಣವೇನೆಂದರೆ ಗಂಗೆಯ ನೀರಿನಲ್ಲಿ ವಿಶೇಷವಾದ ಜೀವಕಣಗಳಿವೆ. ಅವು ನೀರನ್ನು ಕೆಟ್ಟು ಹೋಗದಂತೆ ಕಾಪಾಡುತ್ತೆ. ಹಾಗಾಗಿ ಮನೆಯಲ್ಲಿ ಗಂಗಾಜಲ ಇದ್ದರೆ ಅದು ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಇದ್ದಂತೆ. ಗಂಗಾಜಲವನ್ನು ಪ್ರತಿದಿನ ಬೆಳಿಗ್ಗೆ ದೇವರ ಪೂಜೆಯ ನಂತರ ತಿಲಕಕ್ಕೆ ಬಳಸಿದರೆ ಮನೆಯಲ್ಲಿ ಶುದ್ಧತೆ ಬರುತ್ತದೆ. ದುಷ್ಟಶಕ್ತಿಗಳು ಸಮೀಪ ಬರೋದೇ ಇಲ್ಲ. ಗಂಗಾಜಲವನ್ನ ಮನೆಗೆ ಪ್ರವೇಶಿಸುವ ಮುಂಚೆ ಬಾಗಿಲಿಗೆ ಸಿಂಪಡಿಸಿದರೆ ಅಶುದ್ಧ ಶಕ್ತಿಗಳು ಒಳ ಬರೋದಿಲ್ಲ. ಈಗಂತ ಶಾಸ್ತ್ರಗಳು ಹೇಳ್ತಾ ಇವೆ. ಮನೆಗೆ ಅತಿಥಿ ಬಂದಾಗ ಗಂಗಾಜಲ ಕೊಟ್ಟರೆ ಅದು ಆತಿಥ್ಯದ ಪರಮ ಚಿಹ್ನೆ. ಗಂಗಾಜಲವನ್ನ ತುಳಸಿ ಎಲೆಗಳೊಂದಿಗೆ ಮಿಶ್ರಣ ಮಾಡಿ ಸೇವಿಸಿದರೆ ದೇಹದ ರೋಗಗಳು ಕಡಿಮೆಯಾಗುತ್ತೆ, ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತೆ. ಗಂಗಾಜಲವನ್ನ ಮರಣ ಹೊಂದಿದವರಿಗೆ ಕೊಟ್ರೆ ಆತ್ಮಕ್ಕೆ ಮೋಕ್ಷ ದೊರೆಯುತ್ತೆ. ಹೀಗಂತ ಗರುಡ ಪುರಾಣದಲ್ಲಿ ಹೇಳಿದೆ. ಮದುವೆ ಸಮಯದಲ್ಲಿ ಗಂಗಾಜಲವನ್ನ ಕುಡಿಸುವುದು ಒಂದು ಪವಿತ್ರ ಕ್ರಿಯೆ ಅಂತ ಒಂದು ದಾಂಪತ್ಯ ಜೀವನವನ್ನು ಶುದ್ಧವಾಗಿರಿಸುತ್ತೆ. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444